ಇಲ್ಲಿ ಹಲೋ ಹಲೋ ಮಲ್ತೇಶ್ ಹತ್ರ ನಿಂತು. ಅದೇ ಈಗ ಗಲಾಟೆ ಆಗಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ಈಗ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ಗಮನಕ್ಕಿರ್ಲಿಲ್ವಾ? ಪ್ರಜ್ವಲ್ ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕಿತ್ತ? ಪ್ರಜ್ವಲ್ ಅವರು ಯಾಕೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನುವಂಥದ್ದು ಸರ್ ಪ್ರಮುಖವಾಗಿ. ನಿನ್ನೆ ರಾತ್ರಿವರೆಗೂ ಬರ್ತೀವಿ ಅಂತ ಹೇಳಿದ್ರು. ಅವರ ಅಭಿಮಾನಿಗಳು ಒಂದು 100 ಜನ ಬರ್ತಾರೆ ಅಂತಲೂ ಇನ್ಫಾರ್ಮ್ ಮಾಡಿದ್ರು. ಅವ್ರುಗಳಿಗೆ ಪಾಸು ಅವ್ರುಗಳು ಬರೋದಕ್ಕೆ ವ್ಯವಸ್ಥೆನೂ ಆಗಿತ್ತು. ಆಮೇಲೆ ಇಲ್ಲಿ ಬಂದಿರೋರು ಅಭಿಮಾನಿಗಳು ಅಂತ ಯಾರ್ಯಾರು ಹೇಳ್ತಾ ಇದ್ದಾರಲ್ಲ ಅವರೆಲ್ಲರೂ ನನಗೂ ಗೊತ್ತಿರೋ ಹುಡುಗರೆ, ನನ್ನ ಸ್ನೇಹಿತರೆ. ನಮ್ಮ ಅಭಿ ಅಂತ ಇಲ್ಲೊಬ್ಬ ಹುಡುಗ ಮಾತಾಡ್ತಿದ್ನಲ್ಲ, ಅವನು ಪ್ರಜ್ವಲ್ ಅವ್ರ ಅಸಿಸ್ಟೆಂಟು. ಆಮೇಲೆ ಇನ್ನೊಬ್ರು ನಮ್ಮ ದೇವು, ಇವರೆಲ್ಲ ನಮ್ಮ ಆತ್ಮೀಯ ಹುಡುಗರೆ, ಪ್ರಜ್ವಲ್ ಅವ್ರ ಜೊತೆಗೇ ಇರೋರು ಇವರು. ಸೊ ಅವ್ರು ಯಾಕೆ ಸಡನ್ ಆಗಿ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ ನಂಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರದ್ದೊಂದು ಸಣ್ಣ ಡಬ್ಬಿಂಗ್ ಇಶ್ಯೂ ಒಂದಿತ್ತು. ಡಬ್ಬು ಅವ್ರ ವಾಯ್ಸು ಸೂಟ್ ಆಗುತ್ತಾ ಆಗಲ್ವಾ, ಯಾಕಂದರೆ ಮಂಗಳೂರು ಥರದ ಭಾಷೆ ಆಗಿರೋದ್ರಿಂದ 100% ಸೂಟ್ ಆಗಬಹುದಾ ಆಗಲ್ವಾ, ಇನ್ನೂ ಸ್ಪೇಸ್ ಇದೆ, ಇನ್ನೂ ಡಬ್ಬಿಂಗ್ ಮಾಡಬೇಕು ನಾವು ಅಂತಲೇ ಇದ್ದೀವಿ. ಇನ್ನೂ ನಮ್ಮ ಡಬ್ಬಿಂಗ್ ಸ್ಟುಡಿಯೋನ ಬ್ಲಾಕ್ ಮಾಡು ಇಟ್ಟಿದ್ದೀವಿ. ಇನ್ನು 24ಕ್ಕೆ ರಿಲೀಸ್ ಇರೋದ್ರಿಂದ ಒಂದ್ಸತಿ ಎಫರ್ಟ್ ಹಾಕ್ಬೋದು, ಚೆನ್ನಾಗಿ ಬಂದರೆ ಅದನ್ನು ಇಟ್ಕೊಳ್ಳೋಣ ಅಂತನ್ನೋದು ಒಂದು ಥಾಟ್ ಇದೆ. ಆದರೆ ಸಡನ್ನಾಗಿ ಈ ಥರದ್ದು ಇವರೆಲ್ಲ ಗೊತ್ತಿರೋರೆ, ಆಮೇಲೆ ಇವ್ರು ಯಾರು ಬೇರೆಯವರಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ, ಎಲ್ಲಿಂದನೋ ಉದ್ಭವ ಆಗಿರೋರಲ್ಲ, ಗೊತ್ತಿರೋರನ್ನೇ ಈ ಥರ ಬಂದು ಮಾಡೋದಕ್ಕೆ ಕಾರಣ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತು. ಸರ್, ಈಗ ಸಿನಿಮಾ ನೀವು ಆರಂಭದಲ್ಲೇ ಒಂದು ರೀತಿ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡ್ತಾರೆ, ಅಂದರೆ ಸಿನಿಮಾದವರ ವಿಚಾರ ಸೌಂಡ್ ಮಾಡಬಾರ್ದು, ಸಿನಿಮಾ ಸೌಂಡ್ ಮಾಡಬೇಕು ಅನ್ನುವಂಥದ್ದು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ ಗೊಂದಲ ಮತ್ತು ಗಲಾಟೆ ಈಗ ಚಿತ್ರತಂಡಕ್ಕೆ ಎಷ್ಟು ಜವಾಬ್ದಾರಿ ಆಗಿದೆ? ಯಾಕಂತಂದರೆ ಅವರ ಅಭಿಮಾನಿಗಳೇ ಮಾಡ್ತಾ ಇರುವಂಥದ್ದು, ಮತ್ತು ಕಾರ್ಯಕ್ರಮಕ್ಕೂ ಮುಂಚೆನೇ ಅವ್ರಿಗೆ ಗಮನಕ್ಕಿರಲಿಲ್ವಾ, ಹೇಗೆ ಅನ್ನುವಂಥದ್ದು ಸರ್? ಅಲ್ಲ, ಖಂಡಿತವಾಗ್ಲೂ ಇರಲಿಲ್ಲ. ಯಾಕಂದರೆ ಅವರೆಲ್ಲ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಅಂತ ಬಂದವರು. ಅವರೆಲ್ಲರೂ ಈ ಟ್ರೈಲರ್ನ ಎಂಜಾಯ್ ಮಾಡಬೇಕು ಅಥವಾ ಈ ಥರದೊಂದು ಸಮಾರಂಭನ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದವರು. ಆಮೇಲೆ ನಾವು ಪ್ರತಿ ಸಲನೂ ಹೇಳ್ಕೊಂಡು ಬಂದಿದ್ದೀವಿ, ನೋಡಿ ಇದು ಸಿನಿಮಾ ಟೈಟ್ಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಪ್ರಜ್ವಲ್ ಅವ್ರದ್ದೇ ಸಿನಿಮಾ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ಟರೆ 25, 30, 40 ವರ್ಷದಿಂದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜ್ ಶೆಟ್ಟರ್ ಹೆಸರಿಲ್ಲ. ಯಾಕೆ ಅಂತಂದರೆ ಒಂದು ಪ್ರೊಟ್ಯಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ಥರನೇ ಟ್ರಾವೆಲ್ ಮಾಡಬೇಕಾಗತ್ತೆ. ಆದರೆ ಈ ಥರದೊಂದು ಘಟನೆ ಮಾಡಬೇಕು ಅಂತ ಅಂದ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಇದು ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ಮ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದನ್ನು ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತಿರುತ್ತೆ, ಒಂದು ವೇದಿಕೆ ಅಂತಿರುತ್ತೆ. ಒಂದು ಸಮಾರಂಭಕ್ಕೆ ಬಂದು ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಅಭಿಮಾನಿಗಳ ಕಾಳಜಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಷ್ ಅವ್ರ ಜೊತೆ ಮಾಡಿರೋದು. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಷ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನೊಂದು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು, ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನನಗೆ 1 to 1 ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕನಿಂದ ನಿರ್ದೇಶಕನಾಗೋವರೆಗೂ, ಅಂಬಿನಿಂಗ್ ವಯಸ್ಸಾಯಿತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದರೆ ಈ ಥರದ ಘಟನೆ ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ನನಗೂ ಒಂದು ಹೊಸ ಅನುಭವ ಇದು. ಈಗ ಯಾವುದೇ ಹೀರೋಯಿನ್ ಅಥವಾ ಆರ್ಟಿಸ್ಟ್ ಯಾರೇ ಬರಲಿಲ್ಲ ಅಂದ್ರು ಮೇನ್ ರೀಸನ್ ಇರುತ್ತೆ, ಅವ್ರಿಗೆ ಪೇಮೆಂಟ್ ಸೆಟ್ಲ್ ಆಗಿರಲ್ಲ ಅನ್ನೋದು ಒಂದು ಮೇನ್ ರೀಸನ್ ಇರುತ್ತೆ. ಅವ್ರ ಪ್ರಮೋಷನ್ ಬರ್ತಿಲ್ಲ, ಡಬ್ಬಿಂಗ್ ಮಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಆಗಿರಲ್ಲ ಅನ್ನೋದು ಒಂದು ಇಶ್ಯೂ ಇರುತ್ತೆ, ಅಥವಾ ಶೂಟಿಂಗ್ ಸೆಟ್ ಅಲ್ಲೋ ಅಥವಾ ನಿಮ್ಮ ಇಂಟರ್ನಲ್ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ಎರಡೇ ಇಶ್ಯೂ ಮೇಜರ್ ಆಗಿರುತ್ತೆ. ಇಲ್ಲ, ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಪೇಮೆಂಟ್ ಸೆಟ್ಲ್ ಆಗಿಲ್ಲ ಅನ್ನೋ ಇಶ್ಯೂ ಇದೆ. ಪ್ರಜ್ವಲ್ ಅವ್ರಿಗೆ 1,25,00,000 ಮಾತಾಡಿದ್ವಿ, 1 crore ಕೊಟ್ಟಿದೀವಿ, ಇನ್ನು 25 lakhs ಬ್ಯಾಲೆನ್ಸ್ ಇದೆ. ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ, ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಆಯ್ತಾ? ಅದಾದ್ಮೇಲೆ ಈ ಹೊಸ ಇಶ್ಯೂ ಯಾಕೆ ರೈಸ್ ಆಗಿದೆ ಅಂತ, ಅಥವಾ ಇವ್ರಿಗೆ ಏನಾದ್ರು ಅವ್ರ ಜೊತೆ ಸಮಸ್ಯೆ ಇದೆಯಾ ಅಥವಾ ನಮ್ಮ ಜೊತೆ ಸಮಸ್ಯೆ ಇದೆಯಾ ಅದ್ರ ಬಗ್ಗೆ ಕೇಳ್ತಿಲ್ಲ, ಬಗ್ಗೆ ಕೇಳ್ತಿಲ್ಲ. ನಿಮ್ಮ ಪ್ರಜ್ವಲ್ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದನ್ನ ಹೇಳಿ. ನಾವು ಈ ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ, ನಾವು ಆಲ್ರೆಡಿ ವಿಷಯ ಏನು ಹೇಳಿದ್ದೀನಿ ಅದನ್ನ ಕಮ್ಯುನಿಕೇಟ್ ಮಾಡಿ, ಟ್ರೈಲರ್ ಆದಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಖಂಡಿತವಾಗ್ಲೂ ಇಲ್ವಲ್ಲ. ಅದು ಕಥೆಯಲ್ಲೇ ಮಹಾವೀರ ಅನ್ನುವ ಪಾತ್ರ ಇದೆ. ಈ ಪಾತ್ರನ ಯಾರಾದರೂ ವೆಲ್ ನೋನ್ ಆಕ್ಟರ್, ಪಾತ್ರಕ್ಕೆ ಸೂಟ್ ಆಗುವಂಥವ್ರು, ಯಾರಾದರೂ ತುಂಬ ಸ್ಟೇಚರ್ ಇರುವಂಥವ್ರು, ಕರಾವಳಿ ಭಾಗದವರು ಮಾಡಬೇಕು ಅಂತ ಮೊದಲಿಂದನೂ ಐಡಿಯಾ ಇತ್ತು. ಅದು ಅವಾಗಲೂ ಇತ್ತು, ಇವಾಗಲೂ ಇದೆ. ನಮ್ಮ ಪುಣ್ಯಕ್ಕೆ ಅವ್ರು ಬಂದರು, ಒಪ್ಕೊಂಡು ಬಂದರು. ಸೊ ಅದರಲ್ಲೇನು ಕನ್ಫ್ಯೂಷನ್ ಇಲ್ವಲ್ಲ. ಈ ಕ್ವಶನ್ ಅವ್ರ ಎದುರಿಗೆ ಯಾಕೆ ಕೇಳ್ತೇನೆ, ಇದು ಶುರುವಾದಾಗ ಪ್ರಜ್ವಲ್ ದೇವರಾಜ್ ಅನ್ನೋ ಸಿನಿಮಾ ಅಂತ ಅಷ್ಟೇ ಆಗಿದ್ರಿಂದ ಒಂದಂತ ಆದ್ಮೇಲೆ
ಅವ್ರು ಬಂದಿದ್ರಿಂದ ಆ ತರ ಏನಾದ್ರು ಇರ್ಸ್ಮುರ್ಸು ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಇರ್ಸುಮುರ್ಸು ಆಗುವಂಥದ್ದು ಟ್ರೈಲರ್ಲಾಗ್ಲಿ ಇಡೀ ಕಥೆಯಲ್ಲಾಗ್ಲಿ ಏನೂ ಇಲ್ಲ. ಇದು ಇರ್ಸುಮುರ್ಸು ಆಗುವಂತ ಪ್ರಶ್ನೆ ಇದ್ರಲ್ಲಿ ಬರಲ್ಲ. ನೀವು ಅವ್ರಿಗೆ ಮುಂಚೆನೆ ಹೇಳಿದ್ರ ಇವ್ರು ಇದಾರೆ ಅಂತ ಆರ್ಟಿಸ್ಟ್? ಬೇರೆ ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿದ್ದು. ಯಾವ ದೊಡ್ಡ ಕಲಾವಿದರು ಬೇಕಾದ್ರೂ ಈ ಪಾತ್ರನ ಮಾಡಬಹುದು ಅಂತ ಮುಂಚೆನೆ ಅವ್ರಿಗೆ ಅಪ್ಡೇಟ್ ಮಾಡಿದ್ವಿ. ಸರ್, ಈಗ ಡಬ್ಬಿಂಗ್ ವಿಚಾರವಾಗಿ ಗುರು ಸರ್, ಡಬ್ಬಿಂಗ್ ವಿಚಾರವಾಗಿ ಪ್ರಜ್ವಲ್ ಅವ್ರಿಗೆ ಈ ಸಿನಿಮಾ ಶುರುವಾದಾಗ ಏನಾದ್ರು ಮಾತುಕತೆ ಆಗಿತ್ತಾ, ಅಥವಾ ಈಗ ರಾಜ್ಬಿ ಶೆಟ್ಟಿ ಎಂಟರ್ ಆದ್ಮೇಲೆ ಈ ರೀತಿ ಸಮಸ್ಯೆ ಏನಾದ್ರು ಉದ್ಭವ ಆಯ್ತಾ? ಇಲ್ಲ, ಖಂಡಿತವಾಗ್ಲೂ ಸರ್, ನಿಮ್ಮ ಬಗ್ಗೆ ವಿವಾದ ಇಲ್ಲ, ಖಂಡಿತ ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿದೆ. ಆ ರೀತಿ ಅಲ್ಲ, ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಆಗಿ ಹೇಳ್ತಾ ಇರೋದು. ಗುರು ಸರ್, ದಯವಿಟ್ಟು ಅದು ಕ್ಲಾರಿಟಿ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಮುಂಚಿತವಾಗ್ಲೂ ಗೊತ್ತಿತ್ತು. ಪ್ರಜ್ವಲ್ ಅವ್ರಿಗೆ ಬಹಳ ಕ್ಲಾರಿಟಿಯಾಗಿ ಹೇಳಿದ್ವಿ, ಈ ಪಾತ್ರನ ಯಾರಾದ್ರೂ ಒಂದು ಬಹಳ ಯೂನಿಕ್ ಸ್ಟೇಜರ್ ಇರೋರು ಮಾಡಬೇಕು. ಅವ್ರು ನೋಡಿದ್ರೆ ಕಂಬಳ ಪ್ರಪಂಚದವರು ಅಂತ ಅನ್ನಿಸ್ಬೇಕು, ಅವ್ರ ತರದವರೇ ಮಾಡಬೇಕು ಅಂತ ಮಾತಾಡಿದ್ವಿ. ಆಗ ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಮತ್ತೆ ಇವರು ಎಕ್ಸಾಕ್ಟ್ ಆಗಿ ಏನ್ ಸರ್ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ? ಈಗ ನೀವು ಕನ್ವೆ ಕೂಡ ಮಾಡಿದಿರಿ, ಸೊ ಡಬ್ಬಿಂಗ್ ಕೂಡ ಬೇರೆಯವ್ರನ್ನ ನಾನು ಕನ್ವೆ ಆಗೋರ್ನ ಮಾಡ್ತೀನಿ ಅಂತಾನು ಕೂಡ ಅವ್ರ ಗಮನಕ್ಕಿದೆ. ಸೊ ಹಾಗಾದ್ರೂ ಕೂಡ ಯಾಕೆ ಈ ರೀತಿ ಸಮಸ್ಯೆ? ಮತ್ತೆ ಈಗ ಈ ಇವೆಂಟ್ಗೂ ಮುಂಚೆ ಯಾವಾಗ ಮಾತಾಡಿದ್ರಿ, ಅವರಿಂದ ಏನ್ ಉತ್ತರ ಬಂತು? ಇಲ್ಲ, ಈ ಇವೆಂಟ್ ಮುಂಚೆ ಒಂದು ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಅವ್ರನ್ನ ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅವರು ಶೂಟಿಂಗ್ ಅಲ್ಲಿ ಇದ್ದಾರೆ, ಬಿಸಿ ಇದ್ದಾರೆ, ಸಿಗ್ತಾರೆ ಅಂತ ನಮಗೆ ಕಮ್ಯುನಿಕೇಟ್ ಆಗ್ತಾ ಇದೆ. ಆಯ್ತಾ? ಆದ್ರೆ ನಾನು ಈ ಸಿನಿಮಾಗೆ ನಿರ್ದೇಶಕನೂ ಹೌದು, ನಿರ್ಮಾಪಕನೂ ಹೌದು. ಹಾಗಾಗಿ ನಾನು ನನ್ನ ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಟೀಮ್ ಇದೆ. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ, ಸಿಗ್ತಾರೆ, ಹೇಳ್ತಾರೆ ಅಂತ ಅವರ ಮ್ಯಾನೇಜರ್ ನಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಆದ್ರೆ ಈ ಸಮಸ್ಯೆ ನಿನ್ನೆ ರಾತ್ರಿವರೆಗೂ ಇರಲಿಲ್ಲ. ಓಕೆ, ಅಲ್ಲ, ಪ್ರಜ್ವಲ್ ಅವ್ರ ಜೊತೆಗೆ ನೀವು ನೇರವಾಗಿ ಮಾತಾಡಿದ್ದೀರಾ? ನಾನು ಮಾತಾಡಿ 1-2 ತಿಂಗಳಾಗಿರ್ಬೋದು. ಏನ್ ಕಾರಣ ಸರ್ ಅಲ್ಲಿಂದ ಇಷ್ಟು ಗ್ಯಾಪ್ ಆದ್ರೂ? ನನ್ನ ಎಲ್ಲಾ ಮೆಸೇಜ್ಗಳಿಗೂ ಎಲ್ಲಾ ಫೋನ್ಗಳಿಗೂ ಅವ್ರದ್ದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟಾಗ್ಲೂ ಅವರು ಫೋನ್ಗೆ ಸಿಗ್ತಾ ಇಲ್ಲ. ಆಗಿದೆ ಅನ್ಸುತ್ತೆ ಸರ್ ನಿಮ್ಗೆ ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಉದ್ದೇಶ ಪೂರ್ವಕವಾಗಿ ಆಗಿದೆ ಅಂತ ಅನಿಸ್ತಾ ಇದೆ? ಇರ್ಬೋದು. ಯಾಕೆ ಅಂತಂದ್ರೆ ಇವರೆಲ್ಲರೂ ಗೊತ್ತಿರೋರೆ, ಅವ್ರ ಜೊತೆಗಿರೋರೆ. ಬೆಳಿಗ್ಗೆ ಇದ್ರೆ ಅವ್ರ ಅಕ್ಕಪಕ್ಕ ಇರೋ ಹುಡುಗರೆ. ಆಮೇಲೆ ನನ್ಗೇನು ಅವ್ರು ಹೊಸಬರಲ್ಲ ಸರ್. ಇವ್ರ ಫಂಕ್ಷನ್ ಬರ್ತೀವಿ, ಸಂಭ್ರಮ ಸೆಲೆಬ್ರೇಟ್ ಮಾಡೋಣ ಅಂತನೋ ಒಂದು ಆಂಗಲ್ ಅಲ್ಲಿ ಬಂದವರು. ಸರ್ ಇದೇನು ಸರ್ ಇಲ್ಲಿ ಇಲ್ಲ ನೋಡಿದ್ರು, ಸಿನಿಮಾ ನೋಡಿದ್ರು. ಡಬ್ಬಿಂಗ್ ಮುಂಚೆ, ಪೋಸ್ಟ್ ಪ್ರೊಡಕ್ಷನ್ ಶುರು ಆಗ ಮುಂಚೆ ಫುಲ್ ಫಿಲ್ಮ್ ನೋಡಿದ್ರು. ಹಿ ಲೈಕ್ಡ್ ಇಟ್. ಹಿ ಸೆಡ್ ಇಟ್ ವಿಲ್ ಬಿ ದಿ ಬೆಸ್ಟ್ ಫಿಲ್ಮ್ ಆಫ್ ಮೈ ಲೈಫ್. ನನ್ನ ಜೀವನದಲ್ಲಿ ಒಂದು ಅದ್ಭುತ ಕತೆ ಇದು, ನನ್ನ ಜೀವನದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಫಿಲ್ಮ್ ಆಗುತ್ತೆ ಗುರು, ಐ ಆಮ್ ಸೋ ಹ್ಯಾಪಿ ಅಂತ ನಮ್ಮ ಆಫೀಸಿಗೆ ಬಂದು ನಮ್ಮ ಹತ್ರ ಒಂದು ಬೆಳಗಿನ ಜಾವ 2 ಗಂಟೆವರೆಗೂ ನಮ್ಮ ಆಫೀಸಲ್ಲಿ ಇದ್ರು, ಮಾತಾಡಿದ್ರು. ಹೀಸ್ ಬೇಸಿಕ್ಲಿ ವೆರಿ ಹ್ಯಾಪಿ ಅಬೌಟ್ ದ ಫಿಲ್ಮ್. ಸರ್ ಈಚೆ ಸೈಡ್ ಸರ್ ಇಲ್ಲಿ ಸರ್ ಗುರು ಸರ್ ಇಲ್ಲಿ ಸಿನಿಮಾ ಡಿಲೇ ಆಗಕ್ಕೆ ಪ್ರಜ್ವಲ್ ಅವರೇ ಕಾರಣನ ಹೇಗೆ ಅಂತ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಯಾವತ್ತೋ ಕರಾವಳಿ ಬರ್ಬೇಕಿತ್ತು, ಸಾಕಷ್ಟು ಬಾರಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತಿದ್ರಿ. ಇಲ್ಲ, ರಿಲೀಸ್ ಡೇಟ್ ನಾವು ಫಸ್ಟ್ ಒಂದೇ ಅನೌನ್ಸ್ ಮಾಡಿದೀವಿ, ಅದೇ ಡೇಟ್ಗೆ ಸ್ಟಿಕ್ ಆನ್ ಆಗ್ತಾ ಇದೀವಿ. ಡಿಲೇ ಆಗೋದಕ್ಕೆ ಖಂಡಿತವಾಗ್ಲೂ ಅವ್ರ ಕಾರಣ ಅಲ್ಲ. ಡಿಲೇ ಆಗೋದಕ್ಕೆ 100 ಕಾರಣ ಇದೆ. ಅದೇನು ಅಂತಂದ್ರೆ, ಒಂದು ಈ ತರದ ಒಂದು ಬ್ಯಾಕ್ ಡ್ರಾಪ್ ಇರೋ ಫಿಲ್ಮ್, ಐ ಆಮ್ ಶೋರ್ ನಿಮ್ಗೆ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ 100 ಕೋಣಗಳಿದಾವೆ, ಕಂಬಳಗಳಿದಾವೆ, ಜನ ಇದ್ದಾರೆ. ಪ್ರತಿ ಫ್ರೇಮಲ್ಲೂ ಎಷ್ಟು ಎಫರ್ಟ್ ಇದೆ ಅಂತ ಐ ಆಮ್ ಶೋರ್ ನಿಮ್ಗೆಲ್ಲ ಕಾಣಿಸ್ತಿದೆ. ಅದರ ಮೇಕಿಂಗ್ ಪ್ರಾಸೆಸ್ ಟೈಮ್ ತಗೋತೆ ಹೊರತು ಪ್ರಜ್ವಲ್ ಅವ್ರು ಯಾವುದೇ ಕಾರಣಕ್ಕೂ ಟೈಮ್ ತಗೊಳ್ಳಿಲ್ಲ. ರಾಜ್ ಸರ್, ನಿಮಗೆ ಪ್ರಶ್ನೆ. ಈಗ ಈ ರೀತಿಯ ವಿವಾದ